ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಹೌ ಟು ಅರ್ನ್ ಮನಿ ಅಂದರೆ ಫುಲ್ ಟೈಮ್ ಆಗಿ ಮತ್ತು ಪಾರ್ಟ್ ಟೈಮ್ ಆಗಿ ಯಾವ ರೀತಿಯಾಗಿ ನಾವು ಮನಿಯನ್ನು ಅರ್ನ್ ಮಾಡೋದು ನೋಡುವ. ಗ್ಲೋ ರೋಡ್ ಅಂತ ಒಂದು ಅಪ್ಲಿಕೇಶನ್ ಉಂಟು. ಸೊ ಇದರಲ್ಲಿ ನಾವು ಸೇಲ್ ಮಾಡೋದ್ರ ಮೂಲಕ ಕಮಿಷನನ್ನು ಅರ್ನ್ ಮಾಡ್ಬೋದು. ಯಾವ ರೀತಿ ಸೈನ್ ಅಪ್ ಮಾಡೋದು ನೋಡುವ. ಕಂಟಿನ್ಯೂ ಟು ಇಂಗ್ಲೀಷ್ ಅಂತ ಹಾಕಿ ಮೊಬೈಲ್ ನಂಬರ್ ಎಂಟರ್ ಮಾಡಿ ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ OTP ಎಂಟರ್ ಮಾಡಿ ನೆಕ್ಸ್ಟ್ ಆದಮೇಲೆ ಗ್ಲೋ ರೋಡು ಈ ರೀತಿ ಓಪನ್ ಆಗ್ತದೆ. ಸೊ ಇಲ್ಲಿ ಮೈ ಅಕೌಂಟಿಗೆ ಬಂದು ಕ್ರಿಯೇಟ್ ಆನ್ಲೈನ್ ಶಾಪ್ ಅಂತ ಉಂಟು. ಇಲ್ಲಿ ನೇಮ್ ಕೊಡಬೇಕು ನಿಮ್ಮ ಶಾಪಿಗೆ. ನಾನು ಈಗ ಸಿಂಪಲ್ ಗರ್ ಕನ್ನಡ ಅಂತ ಒಂದು ನೇಮ್ ಕೊಡ್ತೇನೆ. ಇಲ್ಲಿ ನಿಮಗೆ ಯಾವ ನೇಮ್ ಬೇಕು ಆ ನೇಮ್ ಕೊಟ್ಟು ಕ್ರಿಯೇಟ್ ಆನ್ಲೈನ್ ಶಾಪ್ ಅಂತ ಕೊಡಿ. ಈ ರೀತಿ ಓಪನ್ ಆಗ್ತದೆ, ನಮ್ಮ ಶಾಪ್ ಓಪನ್ ಆಗ್ತದೆ. ಸೊ ಈ ರೀತಿಯಾಗಿ ನಾನು ಸಿಂಪಲ್ ಗರ್ ಕನ್ನಡ ಕೊಟ್ಟೆ, ಆ ರೀತಿ ಸಿಂಪಲ್ ಗರ್ ಕನ್ನಡ ಅಂತ ಬಂತು. ಇನ್ನು ನಾವು ಕ್ರಿಯೇಟ್ ಮಾಡಿದ ಶಾಪನ್ನು ಯಾವ ರೀತಿ ಎಡಿಟ್ ಮಾಡೋದಂತ ನೋಡುವ. ಅದಕ್ಕೋಸ್ಕರ ಮೈ ಅಕೌಂಟಿಗೆ ಬಂದು ಮ್ಯಾನೇಜ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಓಪನ್ ಮಾಡಿ ಎಡಿಟ್ ಶಾಪ್ ಮೇಲೆ ಕ್ಲಿಕ್ ಮಾಡಿ ನೀವು ಎಡಿಟ್ ಮಾಡ್ಬೋದು. ನೀವು ಫೋಟೋಸ್ ಬೇಕಾದರೆ ಫೋಟೋಸು ಆ್ಯಡ್ ಮಾಡ್ಬೋದು ಈ ರೀತಿಯಾಗಿ. ಇನ್ನು ಹೌ ಟು ಆ್ಯಡ್ ಅ ಪ್ರಾಡಕ್ಟ್ ಇನ್ ಯುವರ್ ಶಾಪ್ ಅಂದರೆ ಪ್ರಾಡಕ್ಟನ್ನು ಯಾವ ರೀತಿಯಾಗಿ ನಮ್ಮ ಶಾಪಿಗೆ ಆ್ಯಡ್ ಮಾಡೋದಂತ ನೋಡುವ. ಈಗ ಜಸ್ಟ್ ಬೇರೆ ಬೇರೆ ಪ್ರಾಡಕ್ಟ್ ಇರ್ತದೆ, ನೀವು ಶರ್ಟ್ ಆಗ್ಬೋದು, ಯಾವುದಿರ್ತದೆ ನೋಡು. ಇದನ್ನು ಜಸ್ಟ್ ಆ್ಯಡ್ ಮಾಡಿ ತೋರಿಸ್ತೀನಿ ನಿಮಗೆ ಎದುರಿಗೆ. ಸೊ ಇಲ್ಲಿ ಯಾವುದು ನಿಮಗೆ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀರ ಆ ಪ್ರಾಡಕ್ಟನ್ನು ಕ್ಲಿಕ್ ಮಾಡಿ. ಸೊ ನಾನೀಗ ಇದನ್ನು ಕ್ಲಿಕ್ ಮಾಡ್ತೇನೆ. ಇಲ್ಲಿ ಸ್ವಲ್ಪ ಕೆಳಗೆ ಬಂದರೆ ಇಲ್ಲಿ ಕೆಳಗೆ ಬಂದರೆ ಆ್ಯಡ್ ಟು ಸಿಂಪಲ್ ಗರ್ ಕನ್ನಡ ಅಂತ ಉಂಟು. ಇಲ್ಲಿ ನಾವು ಎಷ್ಟು ರೇಟ್ ನಾವು ಸೇಲ್ ರೇಟ್ ಅಂತ ನಾವೇ ಫಿಕ್ಸ್ ಮಾಡೋದಿಲ್ಲ. ನಾನೀಗ 450 ಅಂತ 22 ಮಾರ್ಜಿನ್ ನಮ್ಮದು ಪ್ರಾಫಿಟ್. ಸೊ ಸಬ್ಮಿಟ್ ಕೊಟ್ಟರೆ ಆಯಿತು. ಇದು ನಮ್ಮ ಶಾಪಿಗೆ ಆ್ಯಡ್ ಆಗ್ತದೆ ಇಲ್ಲಿ ನೋಡಿ. ಸೊ ಇದನ್ನು ಶೇರ್ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಸ್ನೇಹಿತರಿಗೆ ಅಥವಾ ಬೇರೆ ವೆಬ್ಸೈಟಿಗೆ ಆದರೆ ಎಲ್ಲ ಟೆಲಿಗ್ರಾಮ್ ಚಾನಲಿಗೆ ಶೇರ್ ಮಾಡ್ಬೋದು. ವಾಟ್ಸಪ್ ಅದಕ್ಕೆ ಕ್ಲಿಕ್ ಮಾಡಿ ಒಂದು ಸಲ, ಪುನಃ ಬ್ಯಾಕ್ ಬನ್ನಿ. ನೀವು ಕೆಲವು ಸಲ ಲಿಂಕ್ ಹೋಗೋದಿಲ್ಲ. ಪುನಃ ನೀವು ಶೇರ್ ಡಿಸ್ಕ್ರಿಪ್ಷನ್ ವಿತ್ ಪ್ರೈಸ್ ಆ್ಯಂಡ್ ಯುವರ್ ಆನ್ಲೈನ್ ಶಾಪ್ ಆ್ಯಡ್ಸ್ ಅಂತ ಕೊಟ್ಟು ಶೇರ್ ಮಾಡಿ ಪರ್ಟಿಕ್ಯುಲರ್ ಪರ್ಸನಿಗೆ. ನೀವು ಟೆಲಿಗ್ರಾಮ್ ಮೂಲಕ ಶೇರ್ ಮಾಡೋದಾದರೆ ಶೇರ್ ಅ ಪ್ರಾಡಕ್ಟ್ ಟೆಲಿಗ್ರಾಮ್ ಅಂತ ಕೊಟ್ಟು ಬ್ಯಾಕ್ ಬನ್ನಿ. ಬ್ಯಾಕ್ ಬರದಿದ್ದರೆ ಏನಾಗ್ತದೆ ನೋಡುವ, ಈ ರೀತಿ ಬರ್ತದೆ, ಅಂದರೆ ಲಿಂಕ್ ಹೋಗೋದಿಲ್ಲ. ಸೊ ಅದಕ್ಕೋಸ್ಕರ ಒಮ್ಮೆ ಬ್ಯಾಕ್ ಬಂದು ನೆಕ್ಸ್ಟ್ ಶೇರ್ ವಿತ್ ಡಿಸ್ಕ್ರಿಪ್ಷನ್ ಅಂತ ಕ್ಲಿಕ್ ಮಾಡಿ. ನೀವು ಶೇರ್ ಮಾಡಿದ ಪ್ರಾಡಕ್ಟ್ ಲಿಂಕಿಂದ ಯಾರು ಆ ಪ್ರಾಡಕ್ಟ್ ಪರ್ಚೇಸ್ ಮಾಡ್ತಾರೆ ಅದರಿಂದ ನಿಮಗೆ ಕಮಿಷನನ್ನು ಬರ್ತದೆ. ನೀವು ಪ್ರಾಫಿಟ್ ಎಷ್ಟು ಫಿಕ್ಸ್ ಮಾಡ್ತೀರ ಅಷ್ಟು. ಇದು ಅಮೆಝಾನ್ ಅಫಿಷಿಯೇಟ್ ಥರನೇ, ಇದು ಅಮೆಝಾನ್ ಅವರದ್ದೇ. ಅಂದರೆ ಇಲ್ಲಿ ನಾವೇ ಫಿಕ್ಸ್ ಮಾಡೋದು ಪ್ರಾಫಿಟನ್ನು, ಅಲ್ಲಿ ಅವರೇ ಇಷ್ಟಿಷ್ಟು ಪರ್ಸೆಂಟೇಜ್ ಅಂತ ಕೊಡ್ತಾರೆ. ಇಷ್ಟೇ ಡಿಫ್ರೆನ್ಸ್. ಇನ್ಸ್ಟಾಗ್ರಾಮಲ್ಲಿ ಕೂಡ ರೀಲ್ಸ್ ಮಾಡಿ ನಾವು ಬಯೋದಲ್ಲಿ ಲಿಂಕ್ ಹಾಕಿ ಕೂಡ ನಾವು ಅರ್ನ್ ಮಾಡ್ಬೋದು. ವೆಬ್ಸೈಟಿನ ಲಿಂಕ್ ಹಾಕಿ ಆ ಬಯೋದಲ್ಲಿ ಲಿಂಕ್ ಇದೆ ಅಂತ ಈ ರೀತಿ ಹೇಳಿ ಸಹ ನಾವು ಅರ್ನ್ ಮಾಡ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್.